ಎಸ್ ಸರ್, ನಾವು ತುಂಬಾ ಪ್ರಯತ್ನ ಮಾಡಿದ್ವಿ. ಎಲ್ಲ ದಿಕ್ಕಿಂದಲೂ ಕೂಡ ರಿಸರ್ವ್ ಬಿಲ್ಡಪ್ ಮಾಡುವಂತ ಪ್ರಯತ್ನಗಳು ಆಯಿತು. ಒಂದು, ಗೌರವಂತ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಎಂ.ಬಿ. ಪಾಟೀಲ್ ಸಾಹೇಬರಿಗೆ ವಿನಂತಿ ಮಾಡ್ಕೊಂಡೆ, ನಾನು ವಿನಂತಿ ಮಾಡ್ಕೊಂಡೆ, ಯಡಿಯೂರಪ್ಪ ಸಾಹೇಬರು ವಿನಂತಿ ಮಾಡ್ಕೊಂಡ್ರು. ಬಿಜಿಎಫ್ ಸ್ಕೀಮ್ ಅನ್ನ ನಾವು ಕಂಟಿನ್ಯೂ ಮಾಡ್ತೀವಿ, ಒಂದು ಲೆಟರ್ ರಾಜ್ಯ ಸರ್ಕಾರದಲ್ಲಿ ಕೊಟ್ರೆ ನಾವು ಇಂಡಿಗೋ ಏರ್ಲೈನ್ಸ್ ಅನ್ನ ಕನ್ವಿನ್ಸ್ ಮಾಡ್ತೀವಿ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರೇ ಖುದ್ದಾಗಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ಗೆ ಫೋನಲ್ಲಿ ವಿನಂತಿಯನ್ನ ಮಾಡ್ಕೊಂಡ್ರು. ನಾನು ಕೂಡ ವಿನಂತಿಯನ್ನ ಮಾಡ್ಕೊಂಡೆ. ಅದು ಹೇಗೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಇಲ್ಲ, ಯಡಿಯೂರಪ್ಪನವರಿಂದ ಕೊಡ್ತಾ ಇದ್ರು. ಇವತ್ತೇನು ನೀವು ಖಂಡ್ರೆ ಸಾಹೇಬರಿಗೆ ಬೀದರ್ನಲ್ಲಿ ಈ ತರ ಒಂದು ಕೊಟ್ಟಿದ್ದೀನಿ ಅಂತ ನನ್ಗೆ ಕಿವಿಗೆ ಬಿದ್ದಿದೆ. ಬೀದರ್ ಏರ್ಪೋರ್ಟ್ ಅಲ್ಲಿ ಅದೇ ರೀತಿ ನಮ್ಮ ಶಿವಮೊಗ್ಗದ ಏನು ಇನ್ನು ನಾವು ಮಾಡಿದ್ವಿ ಅದನ್ನ ಮಾಡಿಕೊಡಿ. ನಿಮ್ಮ ಬಿಜಿಎಫ್ ಸ್ಕೀಮು ಇದು ಉಡಾನ್ ಅಂಡರ್ ನಲ್ಲಿ ಬರಲ್ಲ, ಯಾವುದೇ ರಾಜಧಾನಿಗೆ ಫ್ಲೈಟ್ಗಳು ಉಡಾನ್ ಅಂಡರ್ ನಲ್ಲಿ ಬರಲ್ಲ. ಇನ್ನು ಉಳಿದಂತ 5 ಲೈನ್ಗಳೇನಿದೆ ಅದು ಉಡಾನ್ ಅಂಡರ್ ನಲ್ಲಿ ಬರುತ್ತೆ. ಕ್ಯಾಪಿಟಲ್ ಸಿಟಿಗೆ ಉಡಾನ್ ಕೊಡಲ್ಲ. ಆಗ ನಾವು ರಾಜ್ಯ ಸರ್ಕಾರದಲ್ಲೇ ಪರ್ ಸೀಟ್ 500 ರೂಪೀಸ್ 50% ಗಿಂತ ಕಮ್ಮಿ ಬುಕಿಂಗ್ ಆದ್ರೆ ಆ ವ್ಯತ್ಯಾಸದ ಸೀಟ್ಗಳಿಗೆ 500 ರೂಪೀಸ್ ಕೊಡ್ತೀವಿ ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ಕೊಂಡು ನಾವು ಕೊಡ್ತಾ ಇದ್ವಿ. ಅದು 2025 ಜುಲೈಗೆ ನಿಂತು ಹೋಗಿದೆ. ಆದ್ರೂ 1 ವರ್ಷ ರನ್ ಮಾಡಿದ್ದಾರೆ. ಸೊ ನಾವು ಕನ್ಸಿಡರ್ ಮಾಡ್ತೀವಿ, ಪತ್ರ ಕೊಟ್ರೆ ನಾವು ಅವ್ರನ್ನ ಕನ್ವಿನ್ಸ್ ಮಾಡ್ತೀವಿ ಅಂತ ಹೇಳಿ ಆಗ್ಲಿಲ್ಲ. ಪುನಃ ಚೀಫ್ ಸೆಕ್ರೆಟರಿ ಫೋನ್ ಮಾಡಿದೆ, ಗೌರವಂತ ನಮ್ಮ ಶಾಲಿನಿ ರಜನೀಶ್ ಮೇಡಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡೆ. ಅವ್ರು ಪ್ರಾಮಿಸ್ ಮಾಡಿದ್ದಾರೆ, ನಾನು ರಾಘು MP ಅವರೇ ಇದನ್ನ ಟ್ರೈ ಮಾಡ್ತೀನಿ. ಇದಾಗ್ಲಿಲ್ಲ ಅಂದ್ರೆ ನಾನು ಬೇರೆ ಯಾವ್ದಾದ್ರು ಏರ್ಲೈನ್ಸ್ ಆದ್ರೂ ಕೂಡ ಕನ್ವಿನ್ಸ್ ಮಾಡಿ ನಾನು ಕೊಡ್ತೀನಿ ಅಂತ ಪ್ರಾಮಿಸ್ ಅನ್ನ ಫೋನ್ ಮುಖಾಂತರ ಕೂಡ ಮಾತಾಡಿ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ನೋಡೋಣ, ಒಬ್ಬ ಗೌರವ ಚೀಫ್ ಸೆಕ್ರೆಟರಿ ಮನ್ಸ್ ಮಾಡಿದ್ರೆ ಏನು ಕಷ್ಟ ಆಗಲ್ಲ, ಆಶಾದಾಯಕವಾಗಿದ್ದೀವಿ. ಮತ್ತೆ ಇದು ಕೂಡ ಇಂಡಿಗೋ ಇಟ್ ಇಸ್ ಓನ್ಲಿ ಟೆಂಪ್ರವರಿ, ನೀನು ಪರ್ಮನೆಂಟ್ ಸ್ಟಾಪ್ ಮಾಡ್ತೀನಿ ನಾವು ಯಾರು ಕೂಡ ಆತಂಕ ಹೊರಟ್ಬಿಡ್ಬೇಕೇನೋ. ಆದ್ರೆ ಬೇಕು, ನಮ್ಗೆ ಕಂಟಿನ್ಯೂ ಸರ್ವಿಸ್ ಬೇಕಾಗತ್ತೆ. ಇದು ಕೇವಲ ಶಿವಮೊಗ್ಗ ಅಲ್ಲ, ಇಡೀ ನಮ್ಮ ಮಧ್ಯ ಕರ್ನಾಟಕದ. ಈಗ ನಿನ್ನೆ ಗೌರವದ ಗೃಹ ಸಚಿವರು ನಾಳೆ ಚಿತ್ರದುರ್ಗಕ್ಕೆ ಯಡಿಯೂರಪ್ಪ ಸಾಹೇಬರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನಿಯರ್ ಬೈ ಏರ್ಪೋರ್ಟ್ ಯಾವ್ದಂದ್ರೆ ಶಿವಮೊಗ್ಗ ಏರ್ಪೋರ್ಟ್ ಅಂತ ನಾವು ಡೀಟೇಲ್ಸ್ ಅನ್ನ ಕಳಿಸ್ಕೊಟ್ಟಿದ್ದೀವಿ. ಅಂದ್ರೆ ಇಷ್ಟು ಒಂದು ಏರ್ಪೋರ್ಟ್ ಎಲ್ಲ ಕಾರಣಕ್ಕೂ ಕೂಡ ಬೇಕಾದ. ಮೊನ್ನೆ ಗಾಂಧಿ ಬಜಾರಲ್ಲಿ ಪಾಪ ಒಬ್ಳು ಬ್ರೈನ್ ಟ್ಯೂಮರ್ ಆಗಿ ಮುಂಬೈಗೆ ಶಿಫ್ಟ್ ಮಾಡ್ಬೇಕಾಗಿತ್ತು, ಚಾಪರ್ಲಿ ಕರ್ಕೊಂಡು ಹೋಗುತ್ತೆ. ಈ ತರ ಎಲ್ಲಾ ಸೆಕ್ಟರ್ಗೂ ಎಲ್ಲಾ ರೀತಿಯಲ್ಲೂ ನಮ್ಮ ಏರ್ಪೋರ್ಟ್ ನಮ್ಮ ಶಿವಮೊಗ್ಗ ಸೆಂಟ್ರಲ್ ಕರ್ನಾಟಕ ಬೇಕು. ಹಾಗೆ ಇಲ್ಲಿಂದ ಯಾವುದೇ ಸರ್ವಿಸ್ಗಳು ಕಟ್ ಆಗದ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು. ಇನ್ನೊಂದು ನಾವು ಗೌರವಂತ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ, ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್ ನಮ್ಮ ಶಿವಮೊಗ್ಗ ಏರ್ಪೋರ್ಟ್ ಅನ್ನ ನಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ. ಅದು ಗೌರವ ಕೊಟ್ಟು ವಿಶಾಲ್ ಅಂತ ಹೇಳಿ ನಮ್ಮ IAS ಆಫೀಸರ್ನ ಡೆಲ್ಲಿಗೆ ಮಾತುಕತೆ ಕಳಿಸ್ಕೊಟ್ಟಿದ್ದೀವಿ. ಅಲ್ಲಿ ಮಾತುಕತೆಯಲ್ಲಿ 2-3 ವಿಚಾರ ಪ್ರೆಸೆಂಟ್ ಮಾಡುವಂತ ಪ್ರಯತ್ನ. ಒಂದು, ಈಗ ಆದಂತ ಎಕ್ಸ್ಪೆಂಡಿಚರ್ ಅನ್ನೋದು ಸೆಂಟ್ರಲ್ ಗವರ್ಮೆಂಟ್ ಕೊಡುತ್ತಾ ಅನ್ನೋದು ಪ್ರಶ್ನೆ ಮಾಡಿದ್ದಾರೆ. ಎರಡನೇದು, ಪ್ರೈವೇಟ್ ಸೆಕ್ಟರ್ಗೆ ಯಾರಾದ್ರು ಹ್ಯಾಂಡ್ಲಿಂಗ್ ಮಾಡಲಿಕ್ಕೆ, ಯಾವ ರೀತಿ ಬೆಂಗಳೂರು, ಮುಂಬೈ ಇಲ್ಲ ಇಡೀ ದೇಶದ್ದು 90% ಏರ್ಪೋರ್ಟ್ ಪ್ರೈವೇಟ್ ಸೆಕ್ಟರ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಆ ರೀತಿ ಹ್ಯಾಂಡಲ್ ಮಾಡೋಕ್ಕಾಗತ್ತೆ. ಈ 2 ವಿಚಾರಗಳನ್ನ ಇಟ್ಟು ಬಂದಿದ್ದಾರೆ. ನೋಡೋಣ, ಒಟ್ಟು ಬ್ರೈಟ್ ಫ್ಯೂಚರ್ ನಮ್ಮ ಶಿವಮೊಗ್ಗ ಏರ್ಪೋರ್ಟ್ ಇದೆ. ದೇವ್ರ ದಯಿಂದ ನೈಟ್ ಲ್ಯಾಂಡಿಂಗ್ ಆಯ್ತು ಅಂದ್ರೆ ಮಿಡ್ ನೈಟ್ ಫ್ಲೈಟ್ ಕೂಡ ನಾವು ಆಪರೇಟ್ ಮಾಡ್ಲಿಕ್ಕೆ ಅವಕಾಶಗಳಿದೆ. ಆ ಅವಕಾಶ ತಪ್ಪಿಸ್ಕೊಳ್ಬಾರ್ದು ಅಂದ್ರೆ ಇಲ್ಲಿ ಯಾವ್ದು ಕೂಡ ನಮ್ಗೆ ಸೆಟ್ ಬ್ಯಾಕ್ ಆಗೋದಕ್ಕೆ ನೋಡ್ಕೊಳ್ಬೇಕಾದಂತ ಜವಾಬ್ದಾರಿ ನಮ್ಮ ರಾಜ್ಯ ಸರ್ಕಾರದ ಬಗ್ಗೆ ನಾನು ಹೇಳಿ ಏನ್ ಸರ್ ಸರಿ ಇದೆ ಪ್ರಸನ್ನ ಅವರೇ, ಇವತ್ತು ನಷ್ಟದಲ್ಲಿದೆ, ಅವ್ರಿಗೆ ಎಲ್ಲ ರೀತಿಯ ಸಹಕಾರ ಕೊಡಬೇಕು. ಅದಕ್ಕೋಸ್ಕರ ಮೋದಿಜಿಯವರು 3 ವರ್ಷಕ್ಕೆ ಉಡಾನ್ ಕಾನ್ಸೆಪ್ಟ್ ಅನ್ನು ಜಾರಿ ತಂದಿದ್ರು. ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಮತ್ತೆ ಅವರು ಅಪ್ರೂವಲ್ ಆಗಿ ಇನ್ಮೇಲೆ ಉಡಾನ್ ಕಾನ್ಸೆಪ್ಟ್ ಕೇವಲ 3 ವರ್ಷಕ್ಕೆ ಮಾಡೋದು ಬೇಡ, 3 ವರ್ಷ ಆದ್ಮೇಲೆ ವಾಪಸ್ ಹೋಗ್ಬಿಡ್ತಾರೆ. ಮಿನಿಮಮ್ ಇದನ್ನ 5 years ಮಾಡಬೇಕು ಅಂತ ಹೇಳಿ ಮತ್ತೆ 2 ವರ್ಷ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ. ಅದೇ ರೀತಿ ಏರ್ಲೈನ್ಸ್ ಇಂದ ಕೂಡ ನಮ್ ಕಾಮನ್ ಪೀಪಲ್ ಮೇಲೆ ಪ್ರೆಸರ್ ಇಂಡೈರೆಕ್ಟ್ಲಿ ಕಾಸ್ಟ್ ಹೈಪ್ ಆಗ್ತಾ ಇದೆ, ಹೆಚ್ಚಿಗೆ ಆಗ್ತಾ ಇದೆ. ನೀವು ಗಮನಿಸ್ತಾ ಇದ್ರಿ, ಮೊದಲನೇ ಸೀಟ್ ಬುಕ್ ಮಾಡೋದು ಕೂಡ ನಮಗೆ ಸೆಲೆಕ್ಟೆಡ್ ಸೀಟ್ ಬೇಕು ಅಂದ್ರೆ ಅದಕ್ಕೆ ಮತ್ತೆ 10% ಎಕ್ಸ್ಟ್ರಾ ಕಟ್ಟಬೇಕು. ನಮ್ಮ ಸರ್ಕಾರ ಹೇಳಿದೆ 50% ಸೀಟು ಬುಕಿಂಗ್ ಆಗೋರು ಕೂಡ ₹1 ಎಕ್ಸ್ಟ್ರಾ ನೀವು ಯಾವ್ದು ಕೂಡ ಇಸ್ಕೊಳ್ಬಾರ್ದು. ಒಬ್ಬ ಪೈಲಟ್ ಪರ್ ಡೇ 6 hours ರನ್ ಮಾಡಿದ್ರೆ 2 hours ಮಾತ್ರ ರನ್ ಮಾಡಬೇಕು. ಒಂದು ಮೆಂಟಲಿ ಫಿಟ್ ಇರಬೇಕು. ಸೊ ನಂಬರ್ ಆಫ್ ಪೈಲಟ್ಸ್ ಗಳನ್ನ ನೀವು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿ. ಈ ತರ ಕೂಡ ಬಿಗಿ ಮಾಡುವಂತ ಪ್ರಯತ್ನ. ಒಂದ್ ಕಡೆಗೆ ನಮ್ಮ ಡೆಮೋಗ್ರಫಿಗೆ ಏರ್ಕ್ರಾಫ್ಟ್ ಗಳು ಕಮ್ಮಿ ಇದ್ದಾವೆ. ವಿಶ್ವಾಸದಿಂದನೇ ಅವ್ರನ್ನು ಕೂಡ ವಿಶ್ವಾಸ ಗಳಿಸಿ ನಾವು ಈ ಸರ್ವಿಸ್ ಅನ್ನ ಕೊಡಬೇಕಂತ ಸವಾಲು ಕೂಡ ನಮ್ಮ ಸರ್ಕಾರದ ಮೇಲೆ ಇದೆ ಸರ್.
ಒಂದು ನನಗೆ ಅನ್ಸಿದ್ದೇನು ಅಂದ್ರೆ ಯಾವಾಗಲೂ ರೈನಿ ಸೀಸನ್ ಹತ್ರ ಬಂದಂಗೆ ನಂಬರ್ ಆಫ್ ಟೈಮ್ಸ್ ಫ್ಲೈಟ್ ಟೇಕ್ ಆಫ್ ಆಗುತ್ತೆ, ಅರ್ಧಕ್ಕೆ ವಾಪಸ್ ಹೋಗಿತ್ತು, ಮೇಲೆ 8 ರೌಂಡ್ ಹಾಕಿ ವಾಪಸ್ ಹೋಗಿತ್ತು, ಈ ತರ ಲಾಸಸ್ ತುಂಬಾ ಆಗ್ತಾ ಇದೆ. ಹಾಗಾಗಿ ನೈಟ್ ಲ್ಯಾಂಡಿಂಗ್ ಬೇಗ ಆಗ್ಬೇಕಂತ ಅವತ್ತಿನ ಕೂಡ ವಿನಂತಿ ಮಾಡ್ಕೊಂಡ್ವಿ. ಟೆಂಡರ್ಗೆ 3 ತಿಂಗಳು ಹೋಯ್ತು, ಆ ಇನ್ಸ್ಟ್ರೂಮೆಂಟ್ ಬಂದು 6 ಮಂತ್ಸ್ ಆಯ್ತು. ಇನ್ನು ಇಷ್ಟೊಳಗೆ ನಾವು ಮಾಡ್ಬಿಟ್ಟಿದ್ರೆ ಈ ತರ ಕೆಲವು ವಿಚಾರಗಳನ್ನ ನಾವು ಕನ್ವಿನ್ಸ್ ಮಾಡಕ್ ಈಸಿ ಆಗ್ತಿತ್ತು. ಆ ತರ ಲಾಸಸ್ ಕೂಡ ಏರ್ಲೈನ್ಸ್ ಆಗುತ್ತೆ. ಅರೆ ಏರ್ಲೈನ್ಸ್ ಅವ್ರು ಹೆದರ್ತಾರೆ, ಅದು ಕೂಡ ಓವರ್ ಆಗಿ ಹೇಳಲ್ಲ, ನಮ್ಗೆ ಗೊತ್ತಾಗುತ್ತೆ ಈ ಸೂಕ್ಷ್ಮತೆಗಳು.